ತಾವೆಲ್ಲರೂ ಬಹುತೇಕ ಒಕ್ಕಲಿಗರ ಮನೆಯಿಂದ ಬಂದಂಥವ್ರ ಭಾಳ ಮಂದಿ ಅಂತ ಮುಖ ನೋಡಿದ್ರೆ ಅನ್ನಿಸ್ತೈತಿ. ಈಗ ಶಹರದಾಗ ಬಂದು ಸ್ನೋ ಪೌಡರ್ ಹಚ್ಕೊಂಡು ಒಂದು ಜರ ಚಂದ ಕಾಣಕತ್ತೀರಿ. ನಾವು ನಮ್ಮ ದೇಶವನ್ನ ಉಳಿಸ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಈ ದೇಶದಲ್ಲಿ ದೇಶಿ ಹಸುಗಳನ್ನ ಬೆಳೆಸಿದೀವಿ, ಉಳಿಸಿದೀವಿ ಅಂದ್ರೆ ದೇಶ ಉಳಿಯುತ್ತೆ. ಅದು ಹೆಂಗ ಅಂತ ಕೇಳಿದ್ರೆ, ನಾವು ಇವತ್ತು ಯಾವ ಯಾವ ರೋಗಗಳಿಗೆ ಬಲಿ ಆಗ್ತಾ ಇದ್ದೀವಿ, ಆ ಎಲ್ಲ ರೋಗಗಳಿಗೆ ಕಾರಣ ನಾವು ಉಣ್ಣುವಂತ ಆಹಾರ. ಪ್ರತಿ ದಿವಸ ತಿನ್ನುವ ಆಹಾರದಲ್ಲಿ ವಿಷ ನಮ್ಮ ಶರೀರದಲ್ಲಿ ಹೋಗ್ತಾ ಇದೆ. ಹಾಗಾದ್ರೆ ಆ ವಿಷ ಎಲ್ಲಿಂದ ಬಂತು? ಎಲ್ಲಿ? ಆಕಾಶದಿಂದ ಬಿದ್ದಿಲ್ಲ. ನಮ್ಮ ಭೂಮಿ ವಿಷ ಆಗಿದೆ, ನೀರು ವಿಷ ಆಗಿದೆ, ಗಾಳಿ ವಿಷ ಆಗಿದೆ. ಹೀಗಾಗಿ ಈ ಭೂಮಿ, ನೀರು, ಗಾಳಿಗಳು ವಿಷದಿಂದ ಮುಕ್ತ ಆಗ್ಬೇಕಾಗಿತ್ತು ಅಂದ್ರೆ, ಭೂಮಿಯೊಳಗಿನ ವಿಷವನ್ನ ಹೊರಗೆ ತೆಗೆದು ಹಾಕಬೇಕಾಗಿತ್ತು ಅಂತಂದ್ರೆ, ಆ ಭೂಮಿಗೆ ಒಳ್ಳೆಯ ಗೊಬ್ಬರದ ಅವಶ್ಯಕತೆ ಇದೆ, ಗೋಮಯದ ಅವಶ್ಯಕತೆ ಇದೆ, ಸಗಣಿ ಅವಶ್ಯಕತೆ ಇದೆ. ಸಗಣಿಯಿಂದ ತಯಾರಾಗುವಂತ ಬ್ಯಾಕ್ಟೀರಿಯಾಸ್ ಏನಿವೆ ಅವುಗಳ ಅವಶ್ಯಕತೆ ಇದೆ. ಅದು ಸಗಣಿ ಎಷ್ಟು ಕಿಮ್ಮತ್ತಿಂದು ಅಂದ್ರೆ, 1 ಗ್ರಾಮ್ ಸಗಣಿಯೊಳಗ ಸುಮಾರು 200 ಕೋಟಿ ಜೀವಾಣುಗಳನ್ನು ನಿರ್ಮಿಸುವಂತ ಕ್ಷಮತೆ ಇದೆ. ಹೇಗೆ ಒಂದು ಹಂಡೆ ತುಂಬಾ ಹಾಲಿತ್ತು ಅಂತಂದ್ರೆ ಅದನ್ನ ಮೊಸರು ಮಾಡಕ್ ಒಂದು ಚಮಚೆ ಸಾಕಾಗ್ತೈತಲ್ಲ, ಕಲ್ಚರು. ಹಾಗೆ 200 ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ 1 ಗ್ರಾಮ್ ಸಗಣಿ ಸಾಕಾಗ್ತದ. ಆ ಸಗಣಿ ಒಳಗಂತ ಸಾಮರ್ಥ್ಯ. ಆ ಸಗಣಿ ಕಡಿಮೆ ಆಯ್ತು ನಮ್ಮ ದೇಶದೊಳಗೆ. ಮೊದಲ ಮನೆಯೊಳಗೆ ಮಂದಿ ಕಡಿಮೆ ಇದ್ರು, ಆಕಳುಗಳು ಹೆಚ್ಚಿದ್ದು. ಈಗ ಆಕಳುಗಳು ಕಡಿಮೆ ಆಗಿ ನಾವು ಹೆಚ್ಚಾಗೀವಿ. ತಿನ್ನಕ್ಕೇನೂ ಸಾಲಲ್ದು. ಮಣ್ಣು ತಿಂತೀವಿ, ಗಿಡನೂ ತಿಂತೀವಿ, ಕಲ್ಲುನು ತಿಂತೀವಿ. ಆಮ್ಯಾಗ ಮನೆಯವ್ರನ್ನೂ ತಿಂತೀವಿ, ಹೊರಗಿನವ್ರನ್ನೂ ತಿಂತೀವಿ. ಬ್ಯಾಳೆ ಬಿದ್ದರೆ ಯಾರು ಬಿಡುದಿಲ್ಲ. ಆದ್ರೆ ನಾವು ಬದುಕಬೇಕಾಗಿದ್ರೆ ನಮಗೆ ಅನ್ನ ಬೇಕಾ ಹೊರತು ಮತ್ತೇನಿಲ್ಲ. ಅದು ವಿಷಮುಕ್ತವಾದಂಥ ಅನ್ನ ಬೇಕು. ಆ ವಿಷಮುಕ್ತವಾದಂಥ ಅನ್ನಕ್ಕಾಗಿ ಭೂಮಿ ಶುದ್ಧ ಇರಬೇಕು. ಭೂಮಿ ಶುದ್ಧ ಇರಬೇಕಾಗಿತ್ತು ಅಂತಂದ್ರೆ ಸಗಣಿ ಬೇಕು. ಅದು ಆಕಳ ಸಗಣಿ, ಜವಾರಿ ಆಕಳ ಸಗಣಿ. ಅದರೊಳಗೆ ಈ ಕ್ಷಮತೆ ಇರೋದು. ಆ ಆಕಳ ಸಗಣಿ ಇತ್ತು ಅಂತಂದ್ರೆ ಭೂಮಿಯೊಳಗೆ ನೀರು ಹಿಡಿದಿಡುವಂತ ಶಕ್ತಿ ಬರುತ್ತೆ. ಆ ಸಗಣಿಯಿಂದ ಸೂರ್ಯನ ಕಿರಣಗಳನ್ನ ಪರಾವರ್ತನೆಗೊಳಿಸಿ ಕೆಳಗಿರುವಂತ ಜೀವಾಣುಗಳನ್ನ ರಕ್ಷಿಸುವಂತ ಸಾಮರ್ಥ್ಯ ಭೂಮಿಗೆ ಬರುತ್ತೆ. ಆ ಸಗಣಿಯಿಂದ ಹೊಸ ಜೀವಾಣುಗಳು ತಯಾರಾಗಿ, ಯಾವಾಗ್ಲೂ ಅವಕ್ಕೊಂದು ಆಯುಷ್ಯ ಇರ್ತಾವೆ. ಹೋದು ಅಂದ್ರೆ ಮತ್ತೆ ಹೊಸವನ್ನ ಅವು ಸೃಷ್ಟಿ ಮಾಡ್ತಾನೆ ಇರುತ್ತೆ. ಆ ಜೀವಾಣುಗಳ ಪಾರ್ಥಿವವೇ ನಮ್ಮ ಬೆಳೆಗಳಿಗೆ ಆಹಾರ ಇರುತ್ತೆ. ಹೀಗಾಗಿ ಒಳ್ಳೆ ಅನ್ನ ಉಣಬೇಕಾಗಿತ್ತು ಅಂತಂದ್ರೆ, ವಿಷಮುಕ್ತವಾಗಬೇಕಾಗಿತ್ತು ಅಂತಂದ್ರೆ ಅನ್ನ ಭೂಮಿ ವಿಷಮುಕ್ತ ಆಗ್ಬೇಕು. ಭೂಮಿ ವಿಷಮುಕ್ತ ಆದ್ರೆ ನೀರು ವಿಷಮುಕ್ತ ಆಗ್ತದೆ. ನೀರು ಯಾಕಂದ್ರೆ ಭೂಮಿಯೊಳಗೆ ಏನು ಹಾಕಿರ್ತೀವಿ ಅದೇ ನೀರಿನ ಕೂಡ ಹರಿದು ಬರ್ತದೆ. ನಮಗೆ ಕಾಣಕ್ಕೆ ಈಗ ನೀರು ಭಾಳ ಸ್ವಚ್ಛ ಕಾಣಿಸ್ತದ, ಆದ್ರೆ ಅದು ಕುಡಿಲಿಕ್ಕೆ ಯೋಗ್ಯ ಆಗಿರೋದು. ಮತ್ತೇನೇನೋ ಸೇರಿಸಿ ಕೊಡ್ತಾರ, ಕುಡಿತೀವಿ. ಬಿದ್ದು ಕೂಡಲೇ ಎಲ್ಲೋ ಮುರಿತಾವು, ದವಾಖಾನೆಗೆ ಹೋಗ್ತೀವಿ. ಎಲ್ಲ ನೀರು ಕೆಟ್ಟದ್ರ ಪರಿಣಾಮ. ಅದಕ್ಕೆ ಆಕಳುಗಳನ್ನ ರಕ್ಷಿಸಬೇಕಾಗೈತಿ, ವೃದ್ಧಿಸಬೇಕಾಗೈತಿ. ಆಕಳುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದರ ಮಹತ್ವವನ್ನು ನಾವು ಬಹಳ ಜನ ತಿಳ್ಕೊಳ್ಳಿಲ್ಲ. ಹಿಂಗಾಗಿ ಅದೇನು ಹಾಲು ಕೊಡೋದಿಲ್ಲ, ಇಷ್ಟ ಹಾಲು ಕೊಡ್ತೈತಿ. ಮನುಷ್ಯಾಗ ಯಾವಾಗಲೂ ಬಹಳ ಗಳಿಸ್ಬೇಕು, ಅದು ಪುಕ್ಕಟೆ ಸಿಗಬೇಕು, ತತ್ಕ್ಷಣ ಸಿಗಬೇಕು. ಇವು 3 ಸೂತ್ರ. ನಮ್ಮಲ್ಲಿ ಮರಾಠ್ಯಾಗ ಭರ್ಪೂರ್ ಪಾಯ್ಜೆ, ಫುಕ್ಕಟ್ ಪಾಯ್ಜೆ, ಝಟ್ಪಟ್ ಪಾಯ್ಜೆ. ಹಿಂಗೊಂದು ಮಾತೈತಿ. ಭಾಳ ಸಿಗಬೇಕು, ತತ್ಕ್ಷಣ ಸಿಗಬೇಕು, ಪುಕ್ಕಟೆ ಸಿಗಬೇಕು. ಇದು ಅವನ ಸೂತ್ರ. ದಿವಸೆಲ್ಲ ಇದ್ರ ಸುತ್ತನ ಸುತ್ತಾಡ್ತಿರ್ತಾನ. ಪರಿಶ್ರಮ ಪಡಬೇಕು, ಕಷ್ಟಪಡಬೇಕು. ಎಷ್ಟು ಸಿಕ್ಕರೂ ಸಾಕು,
ಅದ್ರೊಳಗೆ ತೃಪ್ತಿ ಪಡಬೇಕು ಅನ್ನೋ ಭಾವನೆ ಅವನಲ್ಲಿ ಇಲ್ಲಿ ಬಂದ್ರೆ ಬರ್ತದೆ ಹೊರತು ಇರ್ಲಿಕ್ಕಂದ್ರೆ ಬರುವುದಿಲ್ಲ. ಮುಂಜಾನೆ ಬಂದು ಒಂದು ಜರಾನ ಕಸ ಗುಡಿಸ್ಕೊಂಡು ಹಾದ್ನಂದ್ರೆ ಚಲೋ ಇರ್ತೈತೆ ಅದು. ಈಗ ಒಂದು ತಿಂಗಳು ಕಸ ಗುಡಿಸಿದ್ನಂದ್ರೆ ವರ್ಷಕ್ಕೂ ನಾನು ನಡೀತೈತೆ. ಅದಕ್ಕೆ ಆ ಹಸುಗಳನ್ನ ಮನೆಯಲ್ಲಿ ಸಾಕ್ಬೇಕಾಗ್ತದೆ. ಒಂದು ಹಸು ಮನೆಯಾಗಿತ್ತು ಅಂತಂದ್ರೆ ಒಬ್ಬ ಡಾಕ್ಟರ್ನ ಮನೆಯಾಗ ಇಟ್ಕೊಂಡ, ಒಬ್ಬ ಡಾಕ್ಟರ್ ಏನು ಕೆಲಸ ಮಾಡಕ್ ಸಾಧ್ಯ ಇಲ್ಲ ಅಷ್ಟೊಂದು ಆಕಳ ಕೆಲಸ ಮಾಡ್ತೈತೆ ಮನ್ಯಾಗ. ಏನೂ ಆಗ್ಲಿಲ್ಲ ಅಂದ್ರೆ ಅರ್ಧ ಕಪ್ ಗೋಮೂತ್ರ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಕುಡ್ದೀವಿ ಅಂತಂದ್ರೆ ಯಾವ ಜಡ್ಡು ಬರಂಗಿಲ್ಲ, ಎಂದೂ ಬರುದು. ಸೋಸಿ ಕುಡಿಬೇಕಷ್ಟ ಜಡ್ಡುಗಳನ್ನ. ಮೊದಲನೇ ಸಕ್ಕತ್ ಜಡ್ಡು ಇರ್ಲಿ, ಎಲ್ಲ ಜಡ್ಡು ಹೋಗ್ತಾವ. ಮತ್ತು ಅದ್ರೊಳಗೆ ಬೇರೆ ಬೇರೆ ಔಷಧ ಹಾಕೊಂಡು ಸ್ವಲ್ಪ ಅರ್ಕ ತಯಾರು ಮಾಡಿಕೊಂಡು ಬಾಷ್ಪೀಭವನ ಮಾಡಿ ಅರ್ಕ ತಯಾರು ಮಾಡಿಕೊಂಡು ಬೇರೆ ಬೇರೆ ಔಷಧ ಹಾಕೊಂಡು ಬೇರೆ ಬೇರೆ 14 ಪ್ರಕಾರದ ಔಷಧಗಳು ಗೋಮೂತ್ರದಿಂದ ತಯಾರಾಗ್ತವೆ. ಸಗಣಿಯಿಂದ ಏನೂ ಇಲ್ಲ ಅಂದ್ರೆ ಒಂದು 20 ಪ್ರಕಾರದ ಬೇರೆ ಬೇರೆ ಔಷಧ ತಯಾರಾಗ್ತವೆ. ಹಾಲಿನಿಂದ 10 ಪ್ರಕಾರದ ಔಷಧಗಳು ತಯಾರಾಗ್ತವೆ. ಮಜ್ಜಿಗೆ ಮೊಸರಿನಿಂದ 25 ಪ್ರಕಾರದ ಔಷಧಗಳು ತಯಾರಾಗ್ತವೆ. ತುಪ್ಪದಿಂದಂತರೂ ನೀವೇನಂತೀರಿ ಅದು ಇದೇನು ಕುತ್ತಿಗೆಯಿಂದ ಮ್ಯಾಗಿನ ಜಡ್ ಏನದಾವ ಎಲ್ಲ ತುಪ್ಪದಿಂದ ಹೋಗ್ತವೆ. ಮೂಗ್ನಾಗ ಹಾಕೋರಿ ತಲೆನೂಸುದು ಬಂದಾಗ್ತದೆ, ಮೂಗ್ನಾಗ ಹಾಕೊಳ್ರಿ ಸೈನಸ್ ಬಂದಾಗ್ತೈತೆ, ರಾತ್ರಿ ಮಲ್ಕೊಳಾಗ 3 ಹನಿ ಹಾಕೊಂಡು. ಮೂಗ್ನಾಗ ಹಾಕೋರಿ ಕಿವಿ ಸೋರೋದು ಬಂದಾಗ್ತೈತೆ, ಮೂಗಿನಾಗ ಹಾಕೋರಿ ಗೊರಕಿ ಹೊಡಿದು ಬಂದಾಗ್ತೈತಿ 8 ದಿನದಾಗ. ಏನಾಗುದಿಲ್ಲ ಅಂತೀರಿ. ಒಂದು ಆಕಳ ಮನ್ಯಾಗ ಕಟ್ಟಿದ್ರೆ ₹1,00,000 ಡಾಕ್ಟರ್ನ ಇಟ್ಕೊಂಡಂಗೆ ನೌಕರಿ. ಡಾಕ್ಟ್ರುಗಳೆಲ್ಲ ನೌಕರಿ ಮಾಡ್ತಾರಲ್ಲ, ಒಬ್ಬ ಡಾಕ್ಟರ್ ಮನ್ಯಾಗ ಇಟ್ಕೊಂಡಂಗೆ. ಹಿಂಗಾಗಿ ಇತ್ತೀಚೆಗೆ ಡಾಕ್ಟ್ರುಗಳು ಆಕಳ ಹಾಲು ಕುಡಿಬೇಡ್ರಿ ಅಂತ ಹೇಳಕತ್ತಾರೆ. ಎಲ್ಲರೂ ಅಲ್ಲ, ಕೆಲವು ಮಂದಿ ಅಷ್ಟ ಹೇಳ್ತೇನೆ. ಯಾಕಂದ್ರೆ 80% ಡಾಕ್ಟರ್ ಎಲ್ಲ ಲೂಟಿ ಮಾಡೋರು ಅದಾರ, 20% ಡಾಕ್ಟರ್ ಅಷ್ಟ ದೇವ್ರಂಗ ಅದಾರ. ಅವ್ರು ಮುಂಜಾನೆ ಹಿಡಿದು ತಂದಿದ್ದಾನ ಯಾರ ತಲೆ ಹೆಂಗೆ ಗೋಳಿಸ್ಬೇಕು ಇದ್ರಾಗೆ ಲೆಕ್ಕ ಹಾಕ್ತಿರ್ತಾರೆ. 80 ಮಂದಿ, 20 ಮಂದಿ ದೇವ್ರಂತವ್ರು ಇರ್ತಾರೆ. ಯಾರು ಬಂದ್ರು ಸರಿಪ ಅವ್ರಿಗೆ ಒಳ್ಳೇದು ಮಾಡೋಣಂತ. ಯಾಕಂದ್ರೆ ನಾನು ಆ ವ್ಯವಸಾಯದಾಗ ಓದಿ, ನಂದು ಒಂದು ದೊಡ್ಡ ಹಾಸ್ಪಿಟ್ಲ್ ಐತೆ. ಹಿಂಗಾಗಿ ಡಾಕ್ಟರ್ಗಳು ಹೆಂಗೆ ಅದಾರ ಅವ್ರಿಗೆಲ್ಲ ಜನ್ಮ ಕುಂಡಿಲ್ಲ ನನಗೆ ಗೊತ್ತು. ಅವ್ರು ಎಷ್ಟು ನೀರಾಗ ಮುಳುಗ್ತಾರೆ ಇದು ಸಹಿತ ನಾನು ನೋಡ್ತೇನೆ. ಅವ್ನು ಡಾಕ್ಟರ್ನ ಮಾರಿ ನೋಡಿದ್ನಿ ಅಂದ್ರೆ ಇವ ಹೆಂಗೆ ನಾನು ಹೇಳ್ತೇನೆ. ಆಧುನಿಕ ಕಾಲದೊಳಗೆ ರಾವಣರು ಎಲ್ಲಿರ ಇದ್ರೆ ಅವ್ರ ಮನ್ಯಾಗ ಹುಟ್ಟ್ಯಾರ. ಈಗ ಅವರ ಹುಟ್ಟಾರ. ಮತ್ತೀಗ ಆ ಕಡೆ ಉಗ್ರವಾದಿಗಳು ದಹಶತ್ವಾದಿಗಳು ಅಂತ ಏನು ಕರಿತೀವಲ್ಲ, ಅವ್ರು ಮತ್ತೊಂದು ರೂಪನ ಇವರು. ಅವ್ರು ಗುಂಡು ಹಾಕಿ ಕೊಲ್ತಾರೆ, ಇವ್ರು ಇಂಜೆಕ್ಷನ್ ಚುಚ್ಚಿಕೊಳ್ತಾರೆ, ಸುಲಿದು ಕೊಲ್ತಾರೆ. ಎಲ್ಲರೂ ಅಂತ ಹೇಳುದಿಲ್ಲ, ಒಂದು 20% ಮಂದಿ ಚಲೋ ಅದಾರ. ಆದ್ರೆ ಉಳಿದವ್ರು ಮಾತ್ರ ದಿವಸ ಎಲ್ಲ ಬರೇ ಅದ್ರಾಗ ಇರ್ತಾರೆ. ಚಲೋ ಡಾಕ್ಟರ್ಸು ಅದಾರ, ದೇವ್ರಂತವ್ರು ಅದಾರ. ಇವೆಲ್ಲವನ್ನ ತಡಿಬೇಕಾಗಿತ್ತು ಅಂತಂದ್ರೆ ಹಸು ಬೇಕು ಮನೆಯೊಳಗೆ, ಆಕಳು ಬೇಕು. ನಿಮಗೆ ಆಕಳ ಕಟ್ಟಕ್ಕೆ ಆಗಲಿಲ್ಲ ಅಂದ್ರೆ ಆಕಳದ ಪದಾರ್ಥಗಳಂತ ಏನದಾವು ಶಹರದಾಗ ಇದ್ದವ್ರು ಅವ್ನು ಬಳಸಾಕರ ಶುರು ಮಾಡಿ. ಪಂಚಗವ್ಯದ ಪದಾರ್ಥಗಳಂತ ಏನದಾವು ಅವ್ನು ಬಳಸಕ್ಕೆ ಶುರು ಮಾಡ್ರಿ. ಹಾಲು ಉಣ್ಣಕ್ಕೆ ಶುರು ಮಾಡ್ರಿ. ಜವಾರಿ ಆಕಳ ಹಾಲು ತಂದು ಕೊಡ್ರಿ. ಜವಾರಿ ಆಕಳ ಹಾಲು ತಂದು ಕೊಡ್ರಿ, ಹಾರ್ಟ್ ಅಟ್ಯಾಕ್ ಮೊದಲು ಬಂದಾಕೈತಿ. ಜವಾರಿ ಆಕಳ ಹಾಲು ಕುಡಿಯಕ್ಕೆ ಶುರು ಮಾಡ್ರಿ, ಕ್ಯಾನ್ಸರ್ ಬರೋದು ಬಂದಾಕೈತಿ. ಜವಾರಿ ಆಕಳ ಹಾಲು ಕುಡಿಯಕ್ಕೆ ಶುರು ಮಾಡ್ರಿ, ನೀವು ಮಲಬದ್ಧತೆ ಬಂದಾಕತಿ. 4 ದಿವಸ ಹಾಲು ಕುಡ್ರಿ, 5ನೇ ದಿವ್ಸಕ್ಕೆ ನಿಮ್ಗೇನು ಮಲಬದ್ಧತೆ ಅಂತಿತ್ತು ತಾನ ಹೋಗ್ತೈತಿ. ಜವಾರಿ ಆಕಳ ಹಾಲು ಕುಡ್ರಿ, ಟಾನ್ಸಿಲ್ ಪ್ರಾಬ್ಲಮ್ ಬಂದಾಕೈತಿ. ಜವಾರಿ ಆಕಳ ಹಾಲು ದಿನ ಕುಡ್ರಿ, ನೀವು ಶಕ್ತಿ ವರ್ಧನೆ ಆಗ್ತದ, ಬುದ್ಧಿ ವರ್ಧನೆ ಆಗ್ತದೆ. ಜವಾರಿ ಆಕಳ ಹಾಲು ಕುಡಿದ್ರೆ. ಮತ್ತು ಹಾಲ್ನಾಗ ಒಂದು ಚಮಚ ತುಪ್ಪ ಹಾಕೊಂಡು ಕೊಡ್ರಿ, ಅದಕ್ಕಿಂತ ಭಾರಿ. ಜವಾರಿ ಆಕಳ ಮೊಸರ ದಿನ ಉಂಡ್ರಿ ಅಂತಂದ್ರೆ ಎಲುಬು ಗಟ್ಟಿ ಹಾಕವು, ಕ್ಯಾಲ್ಸಿಯಂ ಐತೆ ಅದ್ರಾಗ. ಮಜ್ಜಿಗೆ ಕುಡೀರಿ, ಮಜ್ಜಿಗ್ಯಾಗ ಎಲುಬು ಗಟ್ಟಿ ಕ್ಯಾಲ್ಸಿಯಂಗೆ ರಿಪ್ಲೇಸ್ಮೆಂಟ್ ಅದು. ಆ ಗುಳಿಗೆ ಈ ಗುಳಿಗೆ ತಗೊಳ್ಳೋಕ್ಕಿಂತ ದಿನ ಮಜ್ಜಿಗೆ ಕುಡೀರಿ. ಮಜ್ಜಿಗೆ ಕುಡಿದ್ರೆ ಎಲುಬು ಗಟ್ಟಿ ಹಾಕವು. ಎಲುಬು ಗಟ್ಟಿ ಅದು ಅಂದ್ರೆ ಅವ ಎನಿಮಿಯಾ ಅಂತ ಏನು ಸಮಸ್ಯೆ ಐತೆ ನಿಮಗೆ, ರಕ್ತಹೀನತೆ, ಅದು ತಾನ ಕಡಿಮೆ ಆಕೈತಿ. ಯಾಕಂದ್ರೆ ರಕ್ತ ತಯಾರು ಮಾಡು ನಮ್ಮ ಎಲುಬುಗಳು, ಎಲುಬಿನಿಂದ ರಕ್ತ ತಯಾರಾಕವು. ಎಲುಬು ಸಶಕ್ತಿ ಇದ್ದು ಅಂತಂದ್ರೆ ರಕ್ತ ತಾನೇ ತಯಾರಾಕೈತಿ. ಅದಕ್ಕೆ ಎಲುವಿನಿಂದ ರಕ್ತ ತಯಾರಿ, ಎಲುವು ದಷ್ಟು ಪುಷ್ಟ ಮಾಡ್ಬೇಕಾಗಿತ್ತಂದ್ರೆ ಮಜ್ಜಿಗೆ ಕುಡಿಬೇಕು. ಮತ್ತು ಹಾಳು ಏನರ ಕುಡ್ದಿರು ಹೊರಗೆ ಹೋಗಿ ಎಲ್ಲಿ ಹೋದ್ರೂ ಮಜ್ಜಿಗೆ ಕುಡಿಯಾಕ್ತಿಲ್ಲ. ಮುಂಜಾನೆ ಹಾಲು ಕುಡಿಬೇಕು, ಮಧ್ಯಾಹ್ನದಾಗ ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಕುಡಿದ್ರಲ್ಲ, ಮಜ್ಜಿಗ್ಯಾಗ ಒಂದು ಸ್ವಲ್ಪ ಸೈಂಧವ ಲವಣ, ಹೂಸ್ಲು ಪತ್ತೀವಲ್ಲ
ಅದನ್ನು ಹಾಕೊಂಡು ಕುಡಿದ್ರಿ ಅಂತಂದ್ರೆ ಮೂತ್ರದ ಹರಳುಗಳು ಒಟ್ಟ ಆಗಂಗಿಲ್ಲ, ಆಗಿದ್ದು ಅಂದ್ರೆ ಒಡೆದು ಹೋಗ್ತಾವ. ದಿನ ಮಜ್ಜಿಗೆ ಕುಡಿದ್ರಿ ಅಂದ್ರೆ ಮೂಳ್ವ್ಯಾಧಿ ಅನ್ನೋದು ಒಟ್ಟ ಆಗೋದಿಲ್ಲ, ಆಗಿತ್ತಂದ್ರೂ ಸಹಿತ ತಿಂಗಳದಾಗ ಹೋಗ್ತೈತಿ. ದಿನ ಮಜ್ಜಿಗೆ ಕುಡಿದ್ರಿ ಅಂತಂದ್ರೆ ವಜನ್ ಹೆಚ್ಚಿದ್ದವ್ರದ್ದು ಕಡಿಮೆ ಆಕೈತಿ, ಕಡಿಮೆ ಇದ್ದವ್ರದ್ದು ಹೆಚ್ಚಾಕೈತಿ. ಮಜ್ಜಿಗೆ ನಿಮ್ಮದು ಭಾಳ ವಜನ್ ಇತ್ತಂದ್ರೆ ದಿನ ಮಜ್ಜಿಗೆ ಕೊಡ್ರಿ, ತಾನ ಕಡಿಮೆ ಆಕೈತಿ. ಊಟ ಬಿಡಕ್ಕೆ ಹೋಗ್ಬೇಡ್ರಿ, ಊಟ ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ, ಏನು ತಿನ್ಬೇಕು ಅನ್ನಿಸ್ತೈತಿ ತಿನ್ರಿ, ಮ್ಯಾಗ ಮಜ್ಜಿಗೆ ಕೊಡ್ರಿ. ಮಜ್ಜಿಗೆ ಕುಡಿದ್ರಿ ಅಂತಂದ್ರೆ ವಜನ್ ತಾನ ಕಡಿಮೆ ಆಕೈತಿ. ಯಾರು ಭಾಳ ತೆಳ್ಳಗದಿರಲ್ಲ, ದಪ್ಪ ಆಗ್ಬೇಕು ಅನ್ಸಿತ್ತಂದ್ರೆ ಮಜ್ಜಿಗೆ ಕೊಡ್ರಿ. ಮಜ್ಜಿಗೆ ಕುಡಿದ್ರಿ ಅಂದ್ರೆ ನೀವೇ ದಪ್ಪ ಹಾಕಿರಿ, ಮತ್ತೇನು ಮಾಡಕ್ಕೆ ಹೋಗ್ಬೇಡ್ರಿ. ಮಜ್ಜಿಗೆ ಈ ಹೊಟ್ಟೆ ಉದರ ಸಂಬಂಧದ ಏನು ಕಾಯಿಲೆಗಳದಾವ ಎಲ್ಲ ಆರಾಮ ಮಾಡೋದು ಮಜ್ಜಿಗೆ ಮಾಡ್ತಾರೆ. ಅದಕ್ಕೆ ಜವಾರಿ ಹಾಕಲ್ದ ನಾ ಏನೇನು ಹೇಳಾಕತ್ತೀನಿ, ಮತ್ತು ಅವು ಡೇರಿಯನ್ ಹಾಲು ತಂದು ಅವ್ನು ಕುಡಿದ್ರೆ ಅಂತ ಸತ್ತ ಹೋಗ್ತೀರಿ ನೀವು. ಅವು ಹಾಲೂ ಅಲ್ಲ, ಅದು ಮೊಸರೂ ಅಲ್ಲ, ಅದು ತುಪ್ಪನೂ ಅಲ್ಲದು. ಅದು ಹೆಂಗೆ ಬರ್ತೈತೆ ಎಲ್ಲ ನಿಮ್ಗೆ ನಾ ಈಗ ಹೇಳೋದಿಲ್ಲ, ಅದಕ್ಕೊಂದು ದಿವ್ಸ ಬರ್ತೀನಿ ಅವಾಗ ಹೇಳ್ತೇನೆ. ನೀವು ಆ ಹಾಲಿನಾಗ ಏನೇನು ಸೇರ್ಕೊಂಡು ಬರ್ತೈತಿ, ಹೆಂಗೆ ನಮ್ಮ ಮನಿತನ ಬರ್ತೈತೆ, ಅದೊಂದು ದೊಡ್ಡ ಕಥೆ ಐತಿ. ಅದು ಯಾರು ಕಂಪ್ನಿದು ಹಾಕಿರಲ್ಲ ಹಾಲು, ಅವ ಬೇಕಾಗ ಬಂದು ನನ್ನ ಮುಂದೆ ನಿಂತು ಹೇಳವ ಇದು ಹಾಲು ಶುದ್ಧ ಐತ್ರಿ ಅಂತ ಹೇಳವ. ಇದ್ರ ಏನೂ ನಾವು ಸೇರಿಸಿಲ್ರಿ, ಇದ್ರೊಳಗೆ ಏನೂ ಕುಡಿಸಿಲ್ರಿ ಅಂತ ಬೇಕಾದ ಕಂಪ್ನಿ ಹಾಲು ಇರ್ಲವ ನನ್ನ ಮುಂದೆ ಬಂದು ನಿಂತು ಹೇಳವ. ಅವಾಗ ನಾ ಕೇಳ್ತೇನೆ, ಅದು ಹಾಲಲ್ಲ, ಅದು ತುಪ್ಪನೂ ಅಲ್ಲ, ಅದು ಮೊಸರೂ ಅಲ್ಲ, ಮಜ್ಜಿಗೆನೂ ಅಲ್ಲ. ಸುಮ್ಮನೆ ನಿಮ್ಮ ಬಾಯಿ ಚಟಕ್ಕೆ ನೀವು ತಿನ್ನೋದು, ಅವ್ರ ರೊಕ್ಕದ ಚಟಕ್ಕೆ ಅವ್ರು ಮಾರ್ತಾರೆ ಇಷ್ಟ. ಅದನ್ನ ಬಿಟ್ಟರೆ ಮತ್ತೆ ಅದ್ರಾಗ ಏನೂ ಇಲ್ಲ. ಒಕ್ಕಲಿಗರ ಮನೆಯಿಂದ ತರಿಸ್ರಿ, ಸುತ್ತಮುತ್ತ ಹಳ್ಳಿಗಳದಾವು, ಹಾಲು ತರಿಸ್ರಿ, ಮಜ್ಜಿಗೆ ತರಿಸ್ರಿ. 1 ಕಿಲೋ ಹಾಲು ತರಿಸಿದ್ರಿ ಅಂತಂದ್ರೆ ಆ 1 ಕಿಲೋ ಹಾಲಿನ ಬೆಣ್ಣೆ ಮ್ಯಾಗಿನ ಕೆನೆ ತೆಗೆದಿಟ್ರಿ ಅಂದ್ರೆ ತಿಂಗಳ 1 ಕಿಲೋ ತುಪ್ಪ ಮನ್ಯಾಗ ತಯಾರಾಕ. ಮೊಸರಿಗೆ ಮೊಸರು ಆಕೈತಿ ಮನ್ಯಾಗ ಉಣ್ಣಾಕ, ಹಾಲಿಗೆ ಹಾಲು ಆಕೈತಿ. 1 ಕಿಲೋದಾಗ ಏನೂ ಇಲ್ಲಂದ್ರೂ 2,500 ರೂಪಾಯಿ ಕೆಲಸ ಆಕೈತಿ. ಆ ಹಾಲಿನ ರೊಕ್ಕ ಏನು ಹೋಗ್ತೈತಲ್ಲ ಅದ್ರಾಗ ತುಪ್ಪ ವಸೂಲಿ ಆಕೈತಿ. ನನಗೆ ಪುಕ್ಕಟ ಸಿಕ್ಕಂಗೆ ಅದು ಹಾಲು ನಿಮ್ಗೆ. ನಾ ಹಾಲು 90 ರೂಪಾಯಿ ಲೀಟ್ರ್ ಮಾರ್ತೀನಿ. ಇಷ್ಟಾದ್ರೂ ನಮಗೆ ಇನ್ನಾಕಿ ತಗೊಳ್ಳೋರು ಕಂಡಾಪ್ತಿದ್ರೆ ನಮ್ಮ ಹತ್ರ ಹಾಲು ಹೆಚ್ಚಿಗಿಲ್ಲ. ತುಪ್ಪ 3,000 ರೂಪಾಯಿ ಕಿಲೋ ಮಾರಾಟ ಮಾಡ್ತೇನೆ. ಅಷ್ಟಾದ್ರೂ ಸಹಿತ ನಮ್ಮಲ್ಲಿ ತುಪ್ಪ ಸಾಲುವುದಿಲ್ಲ, ದಿನ ಬಂದು ತುಪ್ಪ ಸಾಲುವುದಿಲ್ಲ ನಮ್ಮಲ್ಲಿ. ಅದು ಒಂದು ತಿನ್ನಕ್ಕೆ ಕಲ್ತವ್ರಿಗೆ ಗೊತ್ತಾಕೈತೆ ಅದ್ರ ಕಿಮ್ಮತ್ತು ಏನಂತ. ಒಮ್ಮೆಗೆ ಹಾರ್ಟ್ ಹಾಸ್ಪಿಟ್ಲ ಹೋದ್ರಂದ್ರೆ 3 ಲಕ್ಷ 4 ಲಕ್ಷ ಕೊಡು ಅಂದ್ರೆ ಕೊಡ್ತೀರಿ. ಹಾಲು ಇಟ್ಟಂಗೆ ಸುಟ್ರಿ, ಮಜ್ಜಿಗೆ ಇಟ್ಟಂಗೆ ಸುಟ್ರಿ, ಅವ ಕೇಳಿದ್ರೆ ಕೊಡ್ತೀರಿ, ಇವ ಕೇಳಿದ್ರೆ ಯಾಕೆ ಕೊಡಂಗಿಲ್ಲ? ಎಂಥ ನಿಮ್ಮದು ಹೌದಲ್ಲ? ಒಂದೇ ದಿವಸ 3 ಲಕ್ಷ ಕೊಡು ಅಂದ್ರೆ ಆಯುಷ್ಯದಾಗ ಏಟು ಗಳಿಸ್ಬೇಕಾಗಿ ಒಂದೇ ದಿವಸ ಕೊಡಕ್ಕೆ ತಯಾರಿದ್ದೀರಿ. ಆದ್ರೆ ಹಾಲು ಕುಡಿಯಾಕ, ಮಜ್ಜಿಗೆ ಕುಡಿಯಾಕ, ಮೊಸರು ತಿನ್ನಾಕ, ತುಪ್ಪ ತಿನ್ನಾಕ ತುಪ್ಪ ಸಾಯಕ್ಕೆ ತಯಾರಿದೆ. ಖರೆ ಇದು ತುಪ್ಪ ತಿನ್ನಾಕ ತಯಾರಿಲ್ಲ ಅಂದ್ರೆ ನಿಮ್ಗೆ ಏನು ಅನ್ಬೇಕು? ನಿಮ್ಗೆ ತಿನ್ನೋದಕ್ಕೆ ಯಾವಾಗಲೂ ತುಟ್ಟಿ ಅನ್ನಬಾರ್ದು. ಕಂಪ್ಯೂಟರ್ ತರ್ತಿದ್ಪ ಅದಕ್ಕೆ ತುಟ್ಟಿ ಅನ್ನಂಗಿಲ್ಲ, ಗಾಡಿ ತರ್ತಿದ್ದು ಅದಕ್ಕೆಂದೂ ತುಟ್ಟಿ ಅಂದಿಲ್ಲ, ಡಿಸೈಲ್ ಹಾಕಿಸ್ತಿದ್ದು ಅದಕ್ಕೆಂದೂ ತುಟ್ಟಿ ಅಂದಿಲ್ಲ, ಮೊಬೈಲ್ಗೆ ತುಟ್ಟಿ ಅಂದಿಲ್ಲ, ಆಮ್ಯಾಗ ಅವು ಇವು ಕೇಬಲ್ಗೆ ಯಾವಾಗೂ ತುಟ್ಟಿ ಅಂದಿಲ್ಲ. ಹಾಲ ಮೊಸರ ಮಜ್ಜಿಗೆ ಬ್ಯಾಳಿ ಕಾಳ ತೊಗೊಂಡು ಭಾಳ ತುಟ್ಟಿ ಆತಲ್ರಿ. ನೀವು ಬದುಕಿದ್ದಾರೆ ಎದಕ್ಕೇನು? ಅದನ್ನ ನೋಡಕ್ಕೆ ಬದುಕಿದ್ದು ಏನು ತಿನ್ನಾಕ ಬದುಕಿದ್ದು? ಅದು ಮುದುಕಿ ಕೂತಿರ್ತೈತೆ ರೋಡಿನ ಮ್ಯಾಗ, ಮುದುಕಿ ಹೆಂಗೆ ಕೊಡ್ತೀವಿ? ಆಕಿ ಬದ್ನಿಕಾಯಿ 10 ರೂಪಾಯಿ ಕಿಲೋ ರೀ ಅಂದ ಕೂಡಲೇ ಕೆಳಗೆ 2 ಹಾಕೊಳ್ಳೋದು, ಮತ್ತು ಮ್ಯಾಗ 2 ಹಾಕೊಳ್ಳೋದು. ಭಾಳ ತುಟ್ಟಿ ಮಾಡಿವ ಈ ಸರಿ ಅನ್ನೋದು ಮುದುಕಿಗೆ. ಮುದುಕಿ ಭಾಳ ತುಟ್ಟಿ ಮಾಡೈತೆ ಅಂತೀರಿ, ಉಳ್ದವ್ರಿಗೆ ಎಂದರ ತುಟ್ಟಿ ಭಾಳ ಆತಪ್ಪ ಅಂತ ಯಾರನ್ನಾರು ಕೇಳಿರ ನಾಚಿಗೆ ಬರ್ಬೇಕು ನಮಗೆಲ್ಲ. ಇದು ಒಕ್ಕಲಿಗರಿಗೆ ಅಷ್ಟ ತುಟ್ಟಿ ಅಂತೀವಿ, ಉಳ್ದವ್ರಿಗೆಲ್ಲರಿಗೆ ಮಾತ್ರ ಹೇಳಾರ್ದ ರೊಕ್ಕ ಕೊಟ್ಟು ಬರ್ತೀವಿ ಅಂತಂದ್ರೆ ನಾಚಿಗೆ ಬರ್ಬೇಕು ನಮಗೆಲ್ಲ. ನಾವೆಲ್ಲರೂ ಒಕ್ಕಲಿಗರ ಮಕ್ಕಳದೀವಿ. ಒಕ್ಕಲಿಗರ ಸಾಮಾನುಗಳಿಗೆ ಯಾವಾಗಲೂ ತುಟ್ಟಿ ಆತನ್ಬಾರ್ದು. ತಾವೆಲ್ಲರೂ ಬಹುತೇಕ ಒಕ್ಕಲಿಗರ